ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಫಲಗಳಿರುತ್ತೆ ಮತ್ತು ಅವರು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಆಗಸ್ಟ್ ತಿಂಗಳು ನಿಮ್ಮ ಒಂದು ಮಹತ್ವಾಕಾಂಕ್ಷೆ ಮತ್ತು ಕರ್ತವ್ಯ ನಿಷ್ಠೆಗೆ ಸಂಪೂರ್ಣವಾಗಿ ನಿಮ್ಮ ಆಫೀಸ್ಗಳಲ್ಲಿ ಅಥವಾ ನಿಮ್ಮ ಕಚೇರಿಗಳಲ್ಲಿ ಒಳ್ಳೆಯ ಒಂದು ಬೆಂಬಲವನ್ನು ನೀವು ಪಡೆಯುತ್ತೀರಾ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶನಿಯು ಇಲ್ಲಿ 3ನೇ ಮನೆಯಲ್ಲಿ ಇರೋದರಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಮತ್ತು ಒಂದು ಒಳ್ಳೆಯ ಫಲಿತಾಂಶವನ್ನು, ಅಂದರೆ ನೀವು ಮಾಡುವಂತಹ ಕೆಲಸಕ್ಕೆ ಒಳ್ಳೆಯ ಪ್ರಶಂಸೆಯನ್ನು ನೀವು ಪಡೆಯುವಲ್ಲಿ ಯಶಸ್ವಿ ಆಗ್ತೀರಾ ಈ ಒಂದು ಮಾಸದಲ್ಲಿ. ಅದೇ ರೀತಿಯಾಗಿ ಕುಜನು ನಿಮ್ಮ 6ನೇ ಮನೆಯನ್ನು ಪ್ರವೇಶ ಮಾಡುವುದರಿಂದ ನಿಮ್ಮ ಒಂದು ಕಚೇರಿಯಲ್ಲಿರ್ತಕ್ಕಂತಹ ಕಾಂಪಿಟೇಟರ್ಸ್ ಮಧ್ಯೆ ನೀವು ಗೆಲ್ಲುವಂತಹ ಒಂದು ಇತರೆ ಸ್ಪರ್ಧಿಗಳ ಜೊತೆ ನೀವು ಗೆಲ್ಲಲು ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಕುಜಗ್ರಹ. ನಿಮ್ಮಲ್ಲಿ ಇರ್ತಕ್ಕಂತಹ ಬಾಕಿ ಹಣವನ್ನು ತೀರಿಸಲು ಕೂಡ, ಅಂದರೆ ಇದಕ್ಕಿಂತ ಮುಂಚೆ ನೀವೇನಾದರೂ ಆರ್ಥಿಕ ಸಮಸ್ಯೆಗಳಿಂದ ಬಗೆಹರಿಸೋಕ್ಕಾಗದಿರ್ತಕ್ಕಂಥ ಸಮಸ್ಯೆಗಳಿಂದ ನೀವಿದ್ದರೆ ಈ ಒಂದು ಮಾಸದಲ್ಲಿ ನೀವು ಮಾಡಿರುವಂತಹ ಎಲ್ಲ ಸಾಲಗಳನ್ನು ತೀರಿಸುವಲ್ಲಿ ಈ ಒಂದು ಮಂತ್ ಅಂತಕ್ಕಂಥದ್ದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಳೆಯ ಬಾಕಿಗಳನ್ನು ನೀವು ಈ ಒಂದು ಮಾಸದಲ್ಲಿ ತೀರಿಸ್ತೀರಾ. ಅದು ಮಂಗಳನು ನಿಮಗೆ ಸಹಾಯವಾಗಿರ್ತಾನೆ. ಮತ್ತು ಸೂರ್ಯ ಮತ್ತು ಬುಧನ ಒಂದು ಚಾಲನೆಯನ್ನು ನಾವು ನೋಡೋದಾದರೆ ಇವರಿಬ್ಬರೂ ಕೂಡ 8ನೇ ಮನೆಯಲ್ಲಿರೋದ್ರಿಂದ ಒಳ್ಳೆಯ ಸ್ಥೈರ್ಯವನ್ನು ಮತ್ತು ಆಕಸ್ಮಿಕ ಘಟನೆಗಳು, ಅದು ಒಳ್ಳೆಯದು ಆಗಿರಬಹುದು, ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಘಟನೆಗಳು ಆಗಿರ್ಬೋದು, ಆಕಸ್ಮಿಕವಾಗಿ ಕೆಲವೊಂದು ಘಟನೆಗಳನ್ನು ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂತಹ ಒಂದು ಸಂದರ್ಭಗಳು ಎದುರಾಗಬಹುದು. ನಿಮ್ಮ ಒಂದು ಪಾಲುದಾರಿಕೆ ಸಾಂಸ್ಥಿಕ, ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಏನು ಮಾಡ್ತಿರೋ ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ತುಂಬ ನೀವು ಎಚ್ಚರಿಕೆಯಿಂದ ವಹಿಸಿ. ಯಾಕೆಂದರೆ ನಿಮ್ಮ ಒಂದು ಪಾರ್ಟ್ನರ್ಸ್ಗಳೇ ನಿಮಗೆ ಮೋಸ ಮಾಡುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ಆದ್ದರಿಂದ ಯಾರನ್ನೂ ಕೂಡ ನೀವು ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಒಬ್ಬರಿಗೆ ನೀವು ಎಲ್ಲ ಜವಾಬ್ದಾರಿನ ಕೊಡಲಿಕ್ಕೆ ಹೋಗಬೇಡಿ. ಮತ್ತು ನೀವು ಮಾಡುವಂತಹ ಒಂದು ವೃತ್ತಿಪರ ಸ್ಥಾನಗಳಲ್ಲಿ ಕೂಡ ಅಪಾರ ಪ್ರಯೋಜನಗಳು, ನಿಮ್ಮ ಒಂದು ಮೇಲಾಧಿಕಾರಿಗಳಿಂದ ನೀವು ಪ್ರಶಂಸೆಯನ್ನು ಪಡೆಯುವುದಂತಹ ಆಗಿರಬಹುದು, ಬೋನಸ್ಗಳನ್ನು ಪಡೆಯುವಂಥದ್ದು ನೀವು ಮಾಡಿರುವಂತಹ ಕೆಲಸಗಳಿಗೆ. ಈ ರೀತಿಯಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಪಡೆಯುವಲ್ಲಿ ಯಶಸ್ವಿಯಾಗ್ತೀರಾ ಈ ಒಂದು ಮಾಸದಲ್ಲಿ ಅಂತ ಹೇಳ್ಬೋದು. ನಿಮ್ಮ ಒಂದು ಆಫೀಸಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟ್ ಏನಿದೆ ಅದು ಒಳ್ಳೆಯ, ನಿಮಗೆ ಒಂದು ಕಾಂಪಿಟೇಷನ್ ಮನೋಭಾವನೆಯನ್ನು, ಆದರೆ ಒಳ್ಳೆಯ ರೀತಿಯ ಹೆಲ್ದಿ ಕಾಂಪಿಟೇಷನನ್ನು ನೀವು ಬೆಳೆಸ್ಕೊಳ್ಳಿ. ಅದರಿಂದ ಏನಾದರೂ ಮುಂದೆ ಕೆಟ್ಟ ಪರಿಣಾಮಗಳನ್ನು ಬೀರುವಂತಹ ನೀವು ಅನ್ಹೆಲ್ದಿ ಕಾಂಪಿಟೇಷನನ್ನು ನೀವು ಬೆಳೆಸ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥವರೇ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನು ನಿಮ್ಮ ಮೇಲಾಧಿಕಾರಿಗೆ ಹೇಳುವಂತಹ ಸಾಧ್ಯತೆ ಇರೋದ್ರಿಂದ ಇರುವಂತಹ ಸಹೋದ್ಯೋಗಿಗಳ ಜೊತೆ ಆದಷ್ಟು ನೀವು ಫ್ರೆಂಡ್ಲಿ ಆಗಿರೋದಕ್ಕೆ ಟ್ರೈ ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಾರ್ವಜನಿಕ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಊಹಾಪೋಹಗಳು, ನಿಮ್ಮ ಮೇಲೆ ಒಂದು ಆರೋಪಗಳು ಬರುವಂಥ ಸಾಧ್ಯತೆಗಳು ಎಚ್ಚರವಾಗಿರಬೇಕಾಗುತ್ತೆ. ಏಕೆಂದರೆ ಆಫೀಸಲ್ಲಿ ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ನಿಮ್ಮನ್ನು ಹೊಣೆಗಾರರಾಗಿ ಮಾಡುವಂಥ ಸಂದರ್ಭಗಳು ಕೂಡ ಹೆಚ್ಚಾಗುತ್ತೆ. ಮಾಡದಿಲ್ಲದಿರೋದಂತಹ ತಪ್ಪಿಗೆ ನಿಮ್ಮನ್ನು ಆರೋಪಿಯನ್ನಾಗಿ ಮಾಡುವಂಥ ಸಂದರ್ಭಗಳು ಬರುತ್ತೆ. ಆದಷ್ಟು ನಿಮ್ಮ ಮಾಡುವಂಥ ಕೆಲಸಗಳ ಮೇಲೆ ಶ್ರದ್ಧೆ ಇಡಿ. ಆದಷ್ಟು ಕೂಡ ನೀವು ಮಾಡುವಂಥ ಕೆಲಸಗಳನ್ನು ರೆಕಾರ್ಡ್ಸನ್ನು ಇಟ್ಕೊಳ್ಳಿ. ಯಾಕೆಂದರೆ ಇಂತಹ ಸಂದರ್ಭಗಳಲ್ಲಿ ನಿಮಗೆ ಒಂದು ಸಾಕ್ಷಿ ಅಂತಕ್ಕಂಥದ್ದು ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಮಾಡಿದ್ರೂ ಕೂಡ ಕೆಲಸವನ್ನು ನೀವು ಅದನ್ನು ರೆಕಾರ್ಡ್ಸಲ್ಲಿ ಇಟ್ಕೊಳ್ಳಿ. ಮತ್ತು ವ್ಯಾಪಾರ ಮತ್ತು ಯಾವುದೇ ರೀತಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಂಗಿರುತ್ತೆ ಅಂತಂದರೆ, ಈ ಒಂದು ಮಾಸದಲ್ಲಿ ಇಲ್ಲಿ ಗುರು ಅಂತಕ್ಕಂಥವ್ರು 7ನೇ ಮನೆಯಲ್ಲಿ ತಮ್ಮ ಪ್ರಬಲ ಸಂಚಾರವನ್ನು ಮುಂದುವರಿಸೋದ್ರಿಂದ ಸಾರ್ವಜನಿಕ ವ್ಯವಹಾರಗಳಿಗೆ ತುಂಬ ಬುದ್ಧಿವಂತಿಕೆಯನ್ನು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಮತ್ತು ಹೆಚ್ಚು ಲಾಭದಾಯಕವನ್ನು ನಿಮಗೆ ಈ ಒಂದು ಮಾಸದಲ್ಲಿ ತರುತ್ತೆ. ಆಗಸ್ಟ್ 5ರಿಂದ 22ನೇವರೆಗೆ ಬುಧ ಕೂಡ ಇಲ್ಲಿ ಈ 7ನೇ ಮನೆಯನ್ನು ಸೇರೋದ್ರಿಂದ ವ್ಯಾಪಾರದಲ್ಲಿ ಒಪ್ಪಂದಗಳನ್ನು ಸ್ಪಷ್ಟಪಡಿಸುವ ಒಂದು ಏನು ಅಗ್ರಿಮೆಂಟ್ಗಳಂತ ಇರುತ್ತಲ್ವ, ಅವುಗಳನ್ನು ತುಂಬ ತೀಕ್ಷ್ಣವಾಗಿ ನೀವು ಎಲ್ಲವನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಕೆಳಗಡೆ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ನೀವು ಯಾವುದೇ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಮೋಸ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ಈ ಒಂದು ಮಾಸದಲ್ಲಿ ನೀವು ಎಷ್ಟು ಬುದ್ಧಿವಂತರಾಗಿರ್ತೀರ ಅಷ್ಟು ನೀವು ಮೋಸಗಳನ್ನು ತಪ್ಪಿಸ್ಕೋಬೋದು. ಇನ್ನು 9ನೇ ಮನೆಯಲ್ಲಿರ್ತಕ್ಕಂತಹ ನೀಚ ಸ್ವರೂಪದ ಶುಕ್ರ ಏನು ಮಾಡ್ತಾರೆ ಅಂದರೆ, ಇಲ್ಲಿ ವಿದೇಶಿ ಮಾರುಕಟ್ಟೆಗೆ ಅತಿಯಾದಂತಹ ಒಂದು ಅಂದರೆ ವಿಸ್ತರಣೆ ಮಾಡುವುದರಲ್ಲಿ ತುಂಬ
ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಿ. ಅದರಲ್ಲೂ ಕೂಡ ವಿದೇಶಿ ಮಾರ್ಕೆಟಲ್ಲಿ ಫಾರಿನ್ ಇದರಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ತುಂಬ ಯೋಚನೆ ಮಾಡಿ. ಯಾಕೆಂದರೆ ಇಲ್ಲಿ ಶುಕ್ರ ಅಂತಕ್ಕಂಥದ್ದು ನಿಮಗೆ ನೀಚ ಶುಕ್ರ ಆಗಿರೋದ್ರಿಂದ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಲಾಭಕ್ಕಿಂತ ನಷ್ಟವನ್ನು ತೋರಿಸ್ತಾ ಇದೆ. ಅದಕ್ಕೋಸ್ಕರ ಇನ್ನು ಆಗಸ್ಟ್ 2ರಿಂದ ನಿಮ್ಮ ಒಂದು ಕುಜಗ್ರಹವು ವ್ಯವಹಾರಗಳಲ್ಲಿ ಅಂದರೆ ಸಾಲಗಳನ್ನು ಆಕ್ರಮಣಕಾರಾಗಿ ಅಂದರೆ ನೀವು ಯಾರಿಗಾನು ಸಾಲವನ್ನು ಕೊಟ್ಟಿರ್ತೀರಲ್ವ, ಆ ಸಾಲವನ್ನು ಕೂಡ ಮರುಪಾವತಿ ಮಾಡಿಸುವಂತಹ ಒಂದು ಸಂದರ್ಭದಲ್ಲಿ ಕೂಡ ನೀವು ಯಶಸ್ವಿ ಆಗ್ತೀರಾ. ನೀವು ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ಸು ನೀವು ಧೈರ್ಯವಾಗಿ ಕೇಳ್ಬೋದು. ನೀವು ಅದು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡಲ್ವ, ನಿಮಗೆ ಖಂಡಿತ ಅದು ವಾಪಸ್ಸು ಬರುತ್ತೆ. ಇನ್ನು ಸಂಪತ್ತು ಈ ತಿಂಗಳಲ್ಲಿ ಧನ ಲಾಭ ಯಾವ ರೀತಿ ಇದೆಯಪ್ಪ ಅಂತ ನಾವು ನೋಡೋದಾದರೆ, ರಾಹುವಿನ ವಕ್ರ ಗ್ರಹ ಸಂಚಾರದಿಂದ 2ನೇ ಮನೆಯಲ್ಲಿ ಇದು ಮುಂದುವರೋದ್ರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಹಣವನ್ನು ನೀವು ಏನು ಮಾಡಬೇಕು ಅಂತಂದರೆ ಸೆಕ್ಯೂರ್ ಮಾಡೋದನ್ನು ಕಲ್ತ್ಕೊಳ್ಳಿ ಅನ್ನುವ. ಹಾಗೆಯೇ ನೀವೇನಾದರೂ ಈ ಕ್ರಿಪ್ಟೋ ಕರೆನ್ಸಿಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ನೀವು ಒಳ್ಳೆಯ ಯಶಸ್ಸನ್ನು ಕಾಣ್ತೀರಾ. ಆದರೂ ಕೂಡ ಮಾರ್ಕೆಟಿಂಗಲ್ಲಿ, ಅದರಲ್ಲೂ ಕೂಡ ಫಾರಿನ್ ಮಾರ್ಕೆಟಿಂಗ್ ಇದರೆಲ್ಲದರಲ್ಲೂ ಕೂಡ ಸ್ವಲ್ಪ ಒಂದು ನಾಲೆಡ್ಜ್ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಆ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ಹಣವನ್ನು ಒಂದು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪರವಾಗಿಲ್ಲ, ಈ ಒಂದು ತಿಂಗಳಲ್ಲಿ ಹಣಕಾಸಿನ ಒಂದು ತೊಂದರೆ ಏನೂ ಇಲ್ಲ. ಹಣಕಾಸಿನ ಸ್ಥಿರತೆ ಇರುತ್ತೆ. ಈ ಒಂದು ಮಾಸದಲ್ಲಿ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳು ಬರೋದಿಲ್ಲ ನಿಮಗೆ. ಆದರೆ ಇರುವಂಥ ಹಣವನ್ನು ನೀವು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ, ಅನವಶ್ಯಕ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನೀವು ಖರ್ಚು ಮಾಡ್ಕೊಳ್ಳಿ. ಅನಾವಶ್ಯಕ ಖರ್ಚುಗಳು ಬೇಡ. ಆದಷ್ಟು ಉಳಿಕೆ ಕಡೆಗೆ ಮತ್ತು ಹೂಡಿಕೆ ಕಡೆಗೆ ಗಮನವನ್ನು ವಹಿಸಿಕೊಳ್ಬೇಕಾಗುತ್ತೆ. ಇನ್ನು ತಿಂಗಳ ಕೊನೆಯಲ್ಲಿ ಬುಧ ಮತ್ತು ಸೂರ್ಯ ಏನು ಮಾಡ್ತಾರೆ, 8ನೇ ಮನೆಗೆ ಮತ್ತೆ ವಾಪಸ್ ಹೋಗೋದ್ರಿಂದ ಕೇತು ಜೊತೆ ಸೇರಿ ಹಂಚಿದ ಸಂಪನ್ಮೂಲ ಅಂದರೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವು ತುಂಬ ಎಚ್ಚರ ವಹಿಸಬೇಕಾಗುತ್ತೆ. ನಿಮ್ಮ ಒಂದು ಹಿರಿಯರು ಅಥವಾ ನಿಮ್ಮ ಪೂರ್ವಿಕರು ಮಾಡಿರ್ತಕ್ಕಂತಹ ಒಂದು ಸಂಪತ್ತಿನ ಮೇಲೆ ಬೇರೆಯವರ ಕಣ್ಣುಗಳು ಬೀಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನು ಈ ಪ್ರಾಪರ್ಟಿ ರಿಲೇಟೆಡ್ ನಿಮಗೆ ಒಂದು ಪತ್ರಗಳಿರುತ್ತಲ್ಲ, ಅದನ್ನೆಲ್ಲವನ್ನು ಕೂಡ ತುಂಬ ನೀವು ಹುಷಾರಿಟ್ಕೋಬೇಕಾಗುತ್ತೆ. ಏಕೆಂದರೆ ಬೇರೆಯವರ ಕಣ್ಣುಗಳು ಕೂಡ ಅದ್ರ ಮೇಲೆ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ನಿಮ್ಮ ಹುಷಾರಿನಲ್ಲಿ ನೀವಿಡಿ. ಆದಷ್ಟು ಕೂಡ ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಸಾಲಗಳನ್ನು ಮಾಡೋಕ್ಕೆ ಹೋಗಲೇಬೇಡಿ. ಆಮೇಲೆ ಪಾಲುದಾರ ಮೊದಲೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮಗೆ ಮೋಸ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಸೊ ಯಾವುದೇ ರೀತಿಯ ಪಾಲುದಾರರೊಂದಿಗೆ ನಿಮ್ಮ ಹಣಕಾಸು ವಿವಾದಗಳೇನಾದ್ರು ಇದ್ದರೆ ಅದನ್ನು ಮಾತುಕತೆ ಮೂಲಕನೇ ನೀವು ಬಗೆಹರಿಸ್ಕೋಬೇಕಾಗುತ್ತೆ. ಕೋರ್ಟು ಕಚೇರಿ ಅಂತ ಹೋದರೆ ನಿಮಗೆ ಹಣದ ನಷ್ಟ ಹೆಚ್ಚಾಗುತ್ತೆ. ಇನ್ನು ಮಂಗಳನು 6ನೇ ಮನೆಗೆ ಪ್ರವೇಶ ಮಾಡೋದರಿಂದ ತಿಂಗಳ ಆರಂಭದಲ್ಲಿ ನಿಮ್ಮ ಒಂದು ದೈಹಿಕ ಶಕ್ತಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಒಂದು ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರೂ ಕೂಡ ತುಂಬ ಆಯಾಸ ಆಗೋವಂಥದ್ದಾಗಿರಬಹುದು. ಮತ್ತು ಸ್ವಲ್ಪ ಫಿಟ್ನೆಸ್ ಕಡೆಗೆ ಗಮನ ಹರಿಸಿ ಆದಷ್ಟು ಸ್ವಲ್ಪ ವಾಕಿಂಗ್ ಮಾಡೋದಾಗಿರ್ಬೋದು, ಜಾಗಿಂಗ್ ಮಾಡೋದಾಗಿರ್ಬೋದು, ಯೋಗಗಳು, ಜಿಮ್ಗೆ ಹೋಗೋದಾಗಿರ್ಬೋದು. ಈ ರೀತಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ನಿಮ್ಮ ದೇಹದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆದಷ್ಟು ಜಂಕ್ ಫುಡ್ಡು ಮತ್ತು ಈ ಹೊರಗಡೆ ಇರ್ತಕ್ಕಂಥ ಸಿಗುವಂತಹ ಫ್ರೈಡ್ ಫುಡ್ಡುಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಇರ್ತಕ್ಕಂತಹ ಒಂದು ಒಳ್ಳೆಯ ಆಹಾರವನ್ನು ನೀವು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಸಣ್ಣ ಪುಟ್ಟ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ ಅಲ್ವಾ, ಸ್ವಲ್ಪ ನಿಮ್ಮ ಒಂದು ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನೀವು ತುತ್ತಾಗಬಹುದು. ಅದೇ ರೀತಿಯಾಗಿ ಆಗಸ್ಟ್ 17 ನಂತರ ಸೂರ್ಯ 8ನೇ ಮನೆಯಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಹೇಳಿದಲ್ವೇ, ಎಚ್ಚರಿಕೆ ಇರಬೇಕಾಗುತ್ತೆ ಆರೋಗ್ಯದಲ್ಲಿ ಕೂಡ. ಅದೇನಾಗುತ್ತೆ ಅಂದರೆ ಹಠಾತ್ತಾಗಿ ಜ್ವರ ಬರೋದು, ಸ್ವಲ್ಪ ಮೂಳೆಗಳು ಅಂದರೆ ಪ್ರಾಬ್ಲಮ್ ಆಗೋದು, ಕಣ್ಣಿನಿಗೆ ಸ್ವಲ್ಪ ಜಾಸ್ತಿ ನೋಡಿದ್ರೂ ಕೂಡ ಆಯಾಸ, ಈ ರೀತಿಯಾಗಿ ಸ್ವಲ್ಪ ಆರೋಗ್ಯದ ಕಡೆಗೆ ಸೂರ್ಯ ಅಂತಕ್ಕಂಥವ್ರು ಸ್ವಲ್ಪ ಪ್ರಭಾವನ ಬೀರೋದ್ರಿಂದ ನೀವು ಸ್ವಲ್ಪ ಆದಷ್ಟು ಸೂರ್ಯನ ಆರಾಧನೆಯನ್ನು ಮಾಡೋದು, ಸೂರ್ಯನಿಗೆ ಅರ್ಘ್ಯ ಬಿಡೋದು, ಈ ರೀತಿ ಮಾಡೋದ್ರಿಂದ ಸೂರ್ಯನ ಒಂದು ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ನೀವು ಆದಷ್ಟು ಕೂಡ ತುಂಬ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ನೀವು ಇಟ್ಕೋಬೇಕಾಗುತ್ತೆ. ಯಾವುದು ಕೂಡ ತುಂಬ ಕಾಮಾಗಿ ಇರಬೇಕಾಗುತ್ತೆ. ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಜಗಳಗಳ ಆಗುವಂತಹ ಒಂದು ಸಂದರ್ಭಗಳು ಕೂಡ ಈ ಒಂದು ಮಾಸದಲ್ಲಿ ಎದುರಾಗುತ್ತೆ ಅಂತ ಹೇಳ್ಬೋದು. ಅದರಿಂದ ನೀವು ಯಾವುದೇ ಒಂದು ಮಾತನಾಡುವಾಗಲೂ ಅಷ್ಟೇ ತುಂಬ ಪೇಷನ್ಸನ್ನು ಇಟ್ಕೊಳ್ಳಿ. ಈ ಒಂದು ಕಾಲದಲ್ಲಿ ಯಾರು ಕೂಡ ನಿಮ್ಮ ಮಾತುಗಳನ್ನು ನೀವು ಅಂದ್ಕೊಳ್ಳುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ತುಂಬ ರೆಡಿ ಇರೋದಿಲ್ಲ. ಆದ್ದರಿಂದ ಆಡುವ ಮಾತಿನ ಬಗ್ಗೆ ಸ್ವಲ್ಪ ಗಮನಹರಿಸಿ. ಇನ್ನು ಇದಕ್ಕೆ ಪರಿಹಾರಗಳು ಏನಪ್ಪ ಅಂತ ನಾವು ಹೇಳೋದಾದರೆ, ಆಗಲೇ ನಾನು ಹೇಳಿರುವ ಹಾಗೆ ಸೂರ್ಯನಿಗೋಸ್ಕರ ಈ ತಿಂಗಳಲ್ಲಿ ಅಡೆತಡೆಗಳು ಬರುವಂಥದ್ದನ್ನು ತಡಿಬೇಕು ಅಂತಂದರೆ ನೀವು ಆದಷ್ಟು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಿ. ಅದರಲ್ಲಿ ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದನ್ನು ಸೂರ್ಯನಿಗೆ ಅರ್ಘ್ಯವನ್ನು ಬಿಡೋದ್ರಿಂದ ನಿಮಗೆ
ಆಕಸ್ಮಿಕವಾಗಿ ಆಗುವಂತಹ ಒಂದು ತೊಂದರೆಗಳಿಂದ ನೀವು ಮುಕ್ತಿ ಪಡಿತೀರ. ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ, ಇದು ತುಂಬ ಒಳ್ಳೆಯದು. ಮತ್ತು ಅಧಿಕಾರ ಘರ್ಷಣೆಗಳನ್ನು ನ್ಯಾವಿಗೇಟ್ ಮಾಡೋಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಆದಿತ್ಯ ಹೃದಯವನ್ನು ಪಠಿಸೋದ್ರಿಂದ ತುಂಬ ಒಳ್ಳೆಯ ಇದು ರಿಸಲ್ಟ್ ಅಂತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮತ್ತು ರಾಹುವಿಗೋಸ್ಕರ ನಿಮ್ಮ ಒಂದು ಕುಟುಂಬದ ಸಂಪತ್ತಿನ ಮತ್ತು ಅಸಾಂಪ್ರದಾಯಿಕ ಭಯವನ್ನು ನಿಮಗೆ ಹೋಗಿಸ್ಬೇಕು ಅಂದರೆ ಶನಿವಾರದಂದು ದೇವಸ್ಥಾನದಲ್ಲಿ ದುರ್ಗಾದೇವಿ ಪೂಜೆಯನ್ನು ಮಾಡಿಸ್ಬಿಟ್ಟು ಉದ್ದಿನ ಬೇಳೆನ ದಾನ ಮಾಡೋದರಿಂದ, ಮತ್ತು ಯಾವುದೇ ರೀತಿ ಅನಾಥರಿಗೆ ಆಗಿರ್ಬೋದು, ನಿರ್ಗತರಿಗೆ ಸ್ವಲ್ಪ ಬೆಡ್ಶೀಟ್ಗಳು ಅಂಥವೆಲ್ಲ ಹೆಲ್ಪ್ ಮಾಡಿ, ಮತ್ತು ದುರ್ಗಾ ಸಪ್ತಶತಿಯನ್ನು ನೀವು ಓದಬೇಕಾಗುತ್ತೆ. ಇನ್ನು 8ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಕವಳಾಳ ಆಗಿರ್ಬೋದು ಅಥವಾ ಗೊಂದಲ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಬಗೆಹರಿಸಬೇಕು ಅಂದರೆ ಮಂಗಳವಾರದಂದು ಗಣಪತಿಯ ಪೂಜೆಯನ್ನು ಮಾಡಿ ಗಣಪತಿಗೆ ಪ್ರಿಯವಾಗಿರ್ತಕ್ಕಂತಹ ಗರಿಕೆಯನ್ನು ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಆ ಗಣೇಶ ನೆರವೇರಿಸ್ತಾನೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು.